ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟನ್ನ ಹಿಡಿದಿದೆ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನ ಮಾಡುವುದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಕಹಳೆ ಮೊಳಗಲಿದೆ. ಹಾಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಕೆಎಸ್ಆರ್ಪಿ ಸೇರಿದಂತೆ 1000ಕ್ಕೂ ಅಧಿಕ ಪೊಲೀಸರಿಂದ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರತಿಭಟನೆಗೆ ಬರುವಂತಹ ಬಿಜೆಪಿ ಕಾರ್ಯಕರ್ತರಿಗೆ ನೀರು ಎಳ್ನೀರಿನ ವ್ಯವಸ್ಥೆಯಾಗಿದೆ, ಚಹಾದ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯನ್ನ ಮಾಡಿರೋದು ಯಾರು ಅಂತ ಕೇಳಿದ್ರೆ ಸಚಿವ ಪ್ರಿಯಾಂಕ್ ಖರ್ಗೆಯವರ ಅಭಿಮಾನಿಗಳು. ಮೊನ್ನೆ ಮುತ್ತಿಗೆ ಹಾಕ್ತಾರೆ ಬಿಜೆಪಿ ನಾಯಕರು ಅಂತ ಹೇಳಿದಂತಹ ಸಂದರ್ಭದಲ್ಲೇ ಖುದ್ದು ಪ್ರಿಯಾಂಕ್ ಖರ್ಗೆ ಅವರು ಈ ಬಗ್ಗೆ ಒಂದು ಮಾತು ಹೇಳಿದ್ರು. ಬರುವಂತವರಿಗೆ ಕುಡಿಯೋಕ್ ನೀರು ಮತ್ತೆಲ್ಲ ವ್ಯವಸ್ಥೆಯನ್ನ ಮಾಡ್ತೀವಿ ನಾವು, ಇಲ್ಲ ಅಂತಂದ್ರೆ ಬಿಜೆಪಿಗರು ಖರ್ಗೆ ಅವ್ರ ಮನೆಯಲ್ಲಿ ಅದೂ ಕೊಡ್ಲಿಲ್ಲ ಅಂತ ಹೇಳಿ ಇಶ್ಯೂ ಮಾಡ್ತಾರೆ ಅಂತ ಹೇಳಿ ವ್ಯಂಗ್ಯವಾಡಿದ್ರು. ಹೇಳಿದ್ದಷ್ಟೇ ಅಲ್ಲ, ಈಗ ಅವರ ಅಭಿಮಾನಿ ಬಳಗ ಬರುವಂತಹ ಬಿಜೆಪಿ ಕಾರ್ಯಕರ್ತರಿಗಾಗಿ ನೀರು, ಎಳ್ನೀರು ಹಾಗೆ ಚಹಾದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಅದರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕಲಬುರಗಿಯಲ್ಲಿ ಇವತ್ತು 4ನೇ ತಾರೀಕು, ಇದು ವಾರದ ಹಿಂದೆಯೇ ಘೋಷಣೆಯಾಗಿತ್ತು. ಈ ಪ್ಲಾನ್ ಅನ್ನ ಮಾಡಿತ್ತು ಬಿಜೆಪಿ. ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕಲಬುರಗಿಯ ಐವಾನ್ ಶಾಹಿ ಬಡಾವಣೆಯಲ್ಲಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಕೂಡ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಪೊಲೀಸ್ ಭದ್ರತೆ ಒಂದ್ ಕಡೆಗೆ 1000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಬೇರೆ ಬೇರೆ ವಿಭಾಗದ ಪೊಲೀಸ್ ಇದ್ದಾರೆ. 1000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ನಿವಾಸದ ಮುಂದೆ ನಿಯೋಜನೆಗೊಳಿಸಲಾಗಿದೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತ ಹೇಳಿ ಬೋರ್ಡ್ ಅನ್ನು ಹಾಕೊಂಡಿದ್ದಾರೆ. ಚಹಾದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಎಳ್ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಎಷ್ಟೇ ಜನ ಬಿಜೆಪಿಯ ಕಾರ್ಯಕರ್ತರು ಬಂದ್ರು ಅವರಿಗೆ ನಾವು ಇದನ್ನ ಸರ್ವ್ ಮಾಡ್ತೀವಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಹೇಳಿಕೆಯನ್ನ ನೀಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಬಿಜೆಪಿ ಸದ್ಯ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ಎಷ್ಟು ಗಂಟೆಗೆ ಮುತ್ತಿಗೆಯನ್ನ ಹಾಕಬಹುದು, ಅದರ ಜೊತೆಗೆ ಗಮನ ಸೆಳೀತಾ ಇರೋದು ಮತ್ತೊಂದು ವಿಡಿಯೋ, ಅದು ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಮಾಡಿಕೊಂಡಿರುವಂತಹ ತಯಾರಿ. ಡೀಟೇಲ್ಸ್ ನ ಕೊಡ್ತಾ ಹೋಗೋದಾದ್ರೆ ಭಜರಂಗಿ. ಖಂಡಿತವಾಗಿಯೂ ಕೂಡ ಕಳೆದ ಡಿಸೆಂಬರ್ 26ನೇ ತಾರೀಕು ಬೀದರ್ ಮೂಲದ ಕಾಂಟ್ರಾಕ್ಟರ್ ಸಚಿನ್ ಪಂಚಾಳ್ ಅನ್ನುವಂಥವರನ್ನು ಸೂಸೈಡ್ ಮಾಡಿಕೊಂಡು ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು, ಮತ್ತೊಂದು ಕಡೆಗೆ ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಇಟ್ಟಿರುವಂತಹ ಇವತ್ತು ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಘಟಾನುಘಟಿ ನಾಯಕರು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಪ್ರತಿಭಟನೆ ನಡೆಸಲಾಗುತ್ತೆ. ಈಗಾಗಲೇ ಈ ಒಂದು ಬೃಹತ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಈಗಾಗಲೇ ಕಲಬುರಗಿ ನಗರದ ಪ್ರತಿಭಟನೆ ಸಾಗುವ ಮಾರ್ಗದುದ್ದಕ್ಕೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ಒಂದ್ ಕಡೆಗೆ ಜಗತ್ ಮಾರ್ಗವಾಗಿ ಡಿಸಿ ಕಚೇರಿ ಮಾರ್ಗವಾಗಿ ಐವನ್ಸಾಯಿ ಬಡಾವಣೆಯಲ್ಲಿರ್ತಕ್ಕಂಥ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಯೂ ಕೂಡ ಮುತ್ತಿಗೆ ಹಾಕಿ ಬಿಜೆಪಿ ನಾಯಕರು ಮುತ್ತಿಗೆ ಹಾಕಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಡೋದಕ್ಕಾಗಿ ಪ್ರಿಯಾಂಕ್ ಅಭಿಮಾನಿಗಳು ಕೂಡ ಸಿದ್ಧತೆ ಮಾಡಿಕೊಂಡಿರುವ ದೃಶ್ಯದಲ್ಲೂ ಕೂಡ ಕಾಣಿಸ್ತಾ ಇರುವಂತದ್ದು. ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆ ಸುತ್ತಲೂ ಕೂಡ ಪೊಲೀಸರು ಸರ್ಪಗಾವಲು ಹಾಕಿರುವಂತದ್ದು. ಅಂದ್ರೆ 4 ದಿಕ್ಕಿನಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆಗೆ ಬಿಜೆಪಿ ಅವರನ್ನು ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೊಳ್ಳೋಕೆ ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಟಾಂಗ್ ಕೊಡೋದಕ್ಕಾಗಿ ನಿಮ್ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅನ್ನುವಂಥದ್ದು ಅವರ ಅಭಿಮಾನಿಗಳು ಸ್ಪಷ್ಟವಾಗಿ ಎತ್ತಿ ತೋರಿಸದೆ ಅವರಿಗೆ ಟಾಂಗ್ ಕೊಡುವಂತ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಗಾಂಧಿಗಿರಿ ಅನ್ನೋದಕ್ಕಾಗಿ ಅವರ ಅಭಿಮಾನಿಗಳು ಅವರವರ ತಲೆ ಮೇಲೆ ಗಾಂಧಿ ಟೋಪಿಗಳನ್ನು ಕೂಡ ಹಾಕೊಂಡಿದ್ದಾರೆ. ಯಾವಾಗ ಇವರು ಬಿಜೆಪಿ ನಾಯಕರು ಅವರ ಮನೆಗೆ ಮುತ್ತಿ ಹಾಕೋದಕ್ಕೆ ಮುಂದಾಗ್ತಾರೆ, ಆ ಸಂದರ್ಭದಲ್ಲಿ ಅತಿಥಿಗಳು ಯಾವ ರೀತಿ ಬರಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ಅವರ ಮನೆ ಮುಂಭಾಗದ ಪ್ರಿಯಾಂಕ್ ಖರ್ಗೆ ಅವರ ಮುಂಭಾಗದಲ್ಲಿಯೇ ನೀರಿನ ಬಾಟಲ್ಗಳನ್ನು ಇಟ್ಕೊಂಡಿದ್ದಾರೆ, ಮಜ್ಜಿಗೆಗಳನ್ನು ಇಟ್ಟುಕೊಂಡಿದ್ದಾರೆ, ಎಳೆನೀರು ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಟೀ ಕಾಫಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಶುಗರ್ಲೆಸ್ ಟೀ ಕೂಡ ರೆಡಿ ಮಾಡ್ಕೊಂಡು ಬಿಸಿ ಬಿಸಿ ಟೀ ಕೊಡೋದು ಕೂಡ ಅವರು ಸಿದ್ಧತೆ ಮಾಡ್ಕೊಂಡು ಎಲ್ಲಾ ರೀತಿಯ ಸಿದ್ಧತೆ ಇಲ್ಲಿ ಮಾಡ್ಕೊಂಡು ಒಂದು ಕಡೆಗೆ ಬಿಜೆಪಿಯವರು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಅವರಿಗೆ ಟಾಂಗ್
ಕೊಡೋದಕ್ಕೆ ಅವರ ಅಭಿಮಾನಿಗಳು ಕೂಡ ಇಲ್ಲಿ ಸಿದ್ಧತೆ. ಅವ್ರ ಮೇಲೆ ಆರೋಪ ಇದೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ ನಾನು ಭಾಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರ ಪ್ರಕರಣ ಮತ್ತು ಇಲ್ಲಿ ಬೀದರಿನ ಪ್ರಕರಣ ಬಗ್ಗೆ ಉಲ್ಲೇಖಿಸಿದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪನೆ ಬಿಟ್ಟಿರೋದು. ಈಗ ತಾವು ಗಮನಿಸಬೇಕಾಗಿರೋದೇನೆಂದರೆ ಕಳೆದ 1 ವಾರ 8 ದಿನದಲ್ಲಿ ಇವರು ಹೇಗೆ ಅವರ ಬೇಡಿಕೆಗಳನ್ನು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಏನು ಹೇಳಿದ್ರು, ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದು ತನಿಖೆ ಆಗಬೇಕು, ಅದಾದಮೇಲೆ ನಾನು ರಾಜೀನಾಮೆ ಕೊಡಬೇಕು, ಅದಾದಮೇಲೆ ಸರ್ಕಾರನೇ ವಜಾಗೊಳಿಸ್ಬೇಕು, ಮತ್ತು ಮೊನ್ನೆ ಮತ್ತೆ ಏನು ಪ್ಲೇಟ್ ಚೇಂಜ್ ಮಾಡಿ ಇದು ಹನಿ ಟ್ರ್ಯಾಪ್ ವಿಚಾರ ಆಗಿದೆ, ಸಂಚು ನಡೆದಿದೆ. ಅವ್ರಿಗೆ ಏನು ಬೇಕಂತ ಸರಿಯಾಗಿ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲ. ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು, 8 ಜನ ಆರೋಪಿ ಇದ್ದಾರೆ, 8 ಜನ ಆರೋಪಿಗಳಲ್ಲಿ ನನ್ನ ಹೆಸರು ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಸುಮ್ಮನೆ ಯಾವುದೋ 1-2 ಲೈನ್ ಓದ್ಬಿಟ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದರೆ ಇವರೆಲ್ಲರೂ ಜೈಲಿಗೆ ಇರಬೇಕಾಗಿತ್ತು BJPನವರು. ಮತ್ತು ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ನಾನು ಹೇಳಿದ್ರೆ ನೀವು ಮಾಧ್ಯಮದವ್ರು ನಂಬೋದು ಇಲ್ಲ, ಪ್ರಸಾರನೂ ಮಾಡೋದಿಲ್ಲ. ಏನು BJPಯವರು ಮನೆ ಒಂದು 100 ಬಾಗಿಲು ಅಂತ ಹೇಳಿದ್ರು. ಇವತ್ತು ಯಾರ್ಯಾರು ಬರ್ತಾ ಇದ್ದಾರೆ ಪ್ರೊಟೆಸ್ಟು ಕಲಬುರಗಿಗೆ? ಈಗ ಒಬ್ಬ ಸರ್ಕಾರದಲ್ಲಿ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡಲಿಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ ಕೇಂದ್ರದಿಂದ? ವಿಜೇಂದ್ರ ಅವರೆಲ್ಲಿದ್ದಾರೆ ಇವತ್ತು? ಶಿವಮೊಗ್ಗದಲ್ಲಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವರ ಹಿರಿಯ ನಾಯಕರೆಲ್ಲಿದ್ದಾರೆ? ಕೆಲವು ಜನರು ಬಳ್ಳಾರಿನಲ್ಲಿ ವಕ್ಫ್ ಇದು ಮಾಡ್ತಾಯಿದ್ದಾರೆ, ಇನ್ನು ಕೆಲವು ಜನರು ಬಾಣಂತಿಯರು ಇದು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ ಅಂತ, ಇನ್ನು ಕೆಲವರು ಇವಾಗ KSRTC ಮುಂದೆ ಹೋಗ್ತಾ ಇದ್ದಾರಂತ. ಅಂದರೆ BJPಯವರು ಮನೆ ಏನಿದೆ ಅದು 3 ಬಾಗಿಲಲ್ಲ 100 ಬಾಗಿಲು ಅಂತ ತೋರಿಸ್ತಾ ಇದೆ ಇವತ್ತು. ಯತ್ನಾಳ್ ಅವರ ಏನು ಹೈಕಮಾಂಡ್ ಮಾತು ಯತ್ನಾಳ್ ಅವ್ರು ಕೇಳ್ತಾ ಇಲ್ಲ, ವಿಜೇಂದ್ರ ಅವ್ರ ಮಾತು ಯತ್ನಾಳ್ ಕೇಳ್ತಾ ಇಲ್ಲ, ಅಶೋಕ್ ಅವರು ವಿಜೇಂದ್ರ ಮಾತು ಕೇಳ್ತಾ ಇಲ್ಲ, ನಿಮ್ಮ ವಿಜೇಂದ್ರ ಅವ್ರ ಮಾತು ಯಾರು ಕಿಮ್ಮತ್ತು ಕೊಡ್ತಾ ಇಲ್ಲ, ನಾರಾಯಣ ಸ್ವಾಮಿ ಅವರು ಆಟನ ಕೊಟ್ಟು ಲೆಕ್ಕಕ್ಕೆ ಇದ್ದಾರೆ. ಸೊ ಹಾಗಾಗಿ ಯಾರೂ ಕೂಡ ಇಲ್ಲಿ ಒಂದು ಸಮಗ್ರವಾಗಿ ಏನಾಗಬೇಕು ಏನಾಗ್ತಾ ಇದೆ ಅಂತ ಜನರಿಗೂ ತಿಳಿಸೋರಿಲ್ಲ, BJPನ ಪಾರ್ಟಿದಲ್ಲೂ ಕೂಡ ಅವ್ರಿಗೆ ಏನು ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದು ನಾನು ಹೇಳ್ದಂಗೆ ಇವ್ರು ಎಷ್ಟು ಅಗೀತಾರೆ, ಎಷ್ಟು ಆಳವಾಗಿ ಈ ಬೀದರ್ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾರೆ, ಅಷ್ಟೇ ಅವಮಾನಿತರಾಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.